ಎಲ್ರಿಗೂ ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಪಾಯಿಂಟ್ಸ್ ಟೇಬಲ್ ಅನಾಲಿಸ್ಗೆ ಸ್ವಾಗತ. ಸೊ ಅರ್ಧ IPL ಆಗ್ತಾ ಬಂದಿದೆ. ಸೊ ಇವಾಗಿನ ಪಾಯಿಂಟ್ಸ್ ಟೇಬಲ್ ನೋಡ್ತಾ ಅಂದ್ರೆ ಮಗ ಆಲ್ಮೋಸ್ಟ್ ಏನು ಗುರು ಇದು ಪಕ್ಕ ಕ್ವಾಲಿಫೈ ಆಗ್ಬಿಡ್ತವೆ ಈ ಟೀಮ್ಗಳು. ಅವನ ಹತ್ರ 4-5 ಟೀಮ್ಗಳು ಆಲ್ರೆಡಿ ಮೇಲ್ಗಡೆ ಕಿರೀಟ ಅಲಂಕರಣ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ ಮಗ. ಸೊ ಆ ಟೀಮ್ಗಳೆಲ್ಲ ಯಾವುದು ಅಂತ ಪಾಯಿಂಟ್ಸ್ ಟೇಬಲ್ ನಿಮಗೆ ಡಿಸ್ಪ್ಲೇ ಆಗ್ತಿದೆ ನೋಡ್ತಿರ್ಬೋದು. ಡೆಲ್ಲಿ ಕ್ಯಾಪಿಟಲ್ಸು, ಗುಜರಾತ್ ಟೈಟನ್ಸು, RCB ಮತ್ತು ಪಂಜಾಬ್ ಕಿಂಗ್ಸು ಹೆವಿ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇರೋದು ಬೇರೆ ಟೀಮ್ಸ್ಗಳಿಗೆ ಕಂಪೇರ್ ಮಾಡ್ತು ಅಂತಂದರೆ. ಈ ಕಡೆ ಕೆಳಗಡೆ ಇರೋಂಥವ್ರು ಏನು ಕಮ್ಮಿ ಇಲ್ಲ. LSG ಮತ್ತು KKR ಇವರು LSG ಎಸ್ಪೆಷಲಿ 7 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿರುವಂಥವ್ರು. ಇಲ್ಲಿ 4 ಮ್ಯಾಚ್ನ ಗೆದ್ದಿರುವಂಥ ಟೀಮ್ಗಳೆಲ್ಲ ಬಲ್ಲೇ ಕಂಫರ್ಟಬಲ್ ಆಗಿ ಕಾಣಿಸಿದ್ದಾವೆ. ಅದು ಮೇಲೆ ಟಾಪ್ ಆಫ್ ದ ಟೇಬಲ್ ಇರೋರು 4 ಟೀಮ್ಗಳು 6 ಮ್ಯಾಚಲ್ಲಿ 4 ಮ್ಯಾಚ್ನ ಗೆದ್ದಿದ್ದಾರೆ. 5 ಮ್ಯಾಚ್ನ ಗೆರೋ ಡೆಲ್ಲಿ ಕ್ಯಾಪಿಟಲ್ಸು ಬಲ್ಲೇ ಕಾನ್ಫಿಡೆನ್ಸ್ ಹೋಗೋರು. 8 ಮ್ಯಾಚ್ನ ಗೆದ್ರೆ ಸಾಕು ಕ್ವಾಲಿಫೈ ಅಂತೂ ಖಂಡಿತ ಆಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿರುವಂಥ ವಿಚಾರನೇ. 8ರಿಂದ 9 ಮ್ಯಾಚ್ನ ಗೆಲ್ಲಬೇಕು. ಬಟ್ ಟಾಪ್ ಆಫ್ ದ ಟೇಬಲಲ್ಲಿ ಕೂತ್ಕೋಬೇಕು ಈ ಸಲ ಅಂತಂದರೆ ಯಾಕೋ ನನ್ನ ಪ್ರಕಾರ 10ಕ್ಕಿಂತ ಜಾಸ್ತಿ ಮ್ಯಾಚ್ನ ಗೆಲ್ಲಬೇಕು ಅನ್ನೋ ಥರ ಸೀನು ಕಾಣಿಸ್ತಾ ಇದೆ. ಯಾಕಂದರೆ ಕಾಂಪಿಟೇಷನ್ನು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಈ ಕಡೆಯಿಂದ ಚೆನ್ನೈ ಸೂಪರ್ ಕಿಂಗ್ಸು ಮತ್ತು ಸನ್ರೈಸರ್ಸ್ ಹೈದರಾಬಾದು ಆಲ್ಮೋಸ್ಟ್ ಗಾನ್ ಕೇಸ್ ಆಗುವಂಥ ಹಂತದಲ್ಲಿದ್ದಾರೆ. ಬಟ್ ಇವರಿಂದ ಬರಬೇಕಾಗಿದೆ. ಲಾಸ್ಟ್ ಸೀಸನ್ ನಮ್ಮ RCB ಏನು ಮಾಡ್ತೋ ಬಾಟಮ್ ಆಫ್ ದ ಟೇಬಲಲ್ಲಿ ಫಸ್ಟ್ ಫೇಸಲ್ಲಿತ್ತು. ಅದಾದಮೇಲೆ 6 ಮ್ಯಾಚ್ನ ಏನು ಕನ್ಸಿಕ್ಯೂಟಿವ್ ಆಗಿ ಗೆದ್ಕೊಂಡ್ಬಂದ್ರು ಆ ಥರ ಒಂದು ಪರ್ಫಾರ್ಮೆನ್ಸು ಎಲ್ಲ ಸೀಸನು ಕೂಡ ಬರೋದಕ್ಕಾಗೋದಿಲ್ಲ. ಬಟ್ ಆ ಥರ ಒಂದು ಪರ್ಫಾರ್ಮೆನ್ಸು ಕೆಳಗಡೆ ಇರೋಂಥವ್ರಿಂದ ಬಂತು ಅಂತ ಅಂದರೆ ಅವಾಗ ಪಾಯಿಂಟ್ಸ್ ಟೇಬಲ್ಲು ಒಂಥರ ಅಲ್ಲಾಡ್ಬಿಟ್ಟು ಕಲ್ಲೋಲ ಆಗೋಗ್ಬಿಡುತ್ತೆ. ಬಟ್ ಇವಾಗಿನ ಕರೆಂಟ್ ಪಾಯಿಂಟ್ಸ್ ಟೇಬಲ್ ನೋಡ್ತಾರೆ ಕಾಂಪಿಟೇಷನ್ ನನ್ನ ಪ್ರಕಾರ ಇದೆ. ಮುಂಬೈ ಇಂಡಿಯನ್ಸ್ವರೆಗೂ ಕೂಡ ಕಾಂಪಿಟೇಷನ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸುತ್ತೆ. ಬಾಟಮಲ್ಲಿ 3 ಟೀಮ್ ಏನಿದ್ದಾರೆ, ರಾಜಸ್ಥಾನ್, ಸನ್ರೈಸರ್ಸ್ ಹೈದರಾಬಾದ್ ಆ್ಯಂಡ್ CSK. ಸೊ ಈ 3 ಟೀಮ್ಗಳಲ್ಲಿ ಅಂಥ ಮಟ್ಟಿಗೆ ಹೆವಿ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ. ಇಲ್ಲ ಇವರು ಪಕ್ಕಾ ಕಮ್ಬ್ಯಾಕ್ ಮಾಡ್ಬಿಟ್ಟು ಅವ್ನ ಅಜ್ಜಿ ಏನೇನೋ ಮಾಡ್ಬಿಡ್ತಾರೆ, ಕಲ್ಲೋ ಮಾಡ್ತಾರೆ ಅಂತ ಖಂಡಿತ ಆ ಮಟ್ಟಿಗೆ ಅನ್ನಿಸ್ತಿಲ್ಲ. ಯಾಕಂದರೆ ಟಾಪ್ ಕ್ವಾಲಿಟಿ ಟೀಮ್ಗಳಿದ್ದಾರೆ ಆಡ್ತಾ ಇರೋಂಥವ್ರು. ಡೆಲ್ಲಿ ಕ್ಯಾಪಿಟಲ್ಸ್ ಕೇಳಂಗೇನೇ ಇಲ್ಲ. ಅದು ಸೋತಿರುವಂಥ 1 ಮ್ಯಾಚ್ ಯಾವ ಥರ ಆಗ್ತದೆ, ಸಿಕ್ಕಾಪಟ್ಟೆ ಕ್ಲೋಸ್ ಮಾರ್ಜಿನಲ್ಲಿ ಸೋತಿದ್ದಾರೆ. 1 ಮ್ಯಾಚ್ನು ಕೂಡ ಮುಲಾಚೆ ಕೊಡ್ತಾ ಇಲ್ಲ ಡೆಲ್ಲಿ ಕ್ಯಾಪಿಟಲ್ಸ್, ಆ ಥರ ಆಡ್ತಾ ಇದ್ದಾರೆ. ಆ್ಯಂಡ್ ಗುಜರಾತ್ ಟೈಟನ್ಸ್ ಇವರು ಕೂಡ ಮಸ್ತಾಗಿ ಆಡ್ತಾರೆ. ಕೇವಲ ಸೋತಿರೋಂಥ 2 ಮ್ಯಾಚು. ಸೊ ಇವರು ಸೋತಿರುವಂಥ ಮ್ಯಾಚ್ನು ಕೂಡ ಕ್ಲೋಸ್ ಆಗಿನೇ ಸೋತಿದ್ದಾರೆ. ಆ್ಯಂಡ್ RCB ಸೋತಿರುವಂಥ 1 ಸೈಡ್ ಆಗಿರ್ಬೋದು, ಬಟ್ ಆದರೂ ಆಡಿರುವಂಥ 4 ಮ್ಯಾಚು ಕನ್ವಿನ್ಸಿಂಗ್ ಆಗಿ ಗೆದ್ದಿದ್ದಾರೆ. ಆ್ಯಂಡ್ ಪಂಜಾಬ್ ಕಿಂಗ್ಸು ಇವರು ಸೋಲುವಂಥ ಮ್ಯಾಚ್ ಎಲ್ಲ ಗೆದ್ಕೊಂಡು ಬರ್ತಾ ಇದ್ದಾರೆ. 1-2 ಮ್ಯಾಚ್ ಸೋತಿದ್ರೆ ಅಲ್ಲಿ ಇಲ್ಲಿ ಆಗಿಬಿಟ್ಟು. ಬಟ್ ಟಾಪ್ ಕ್ವಾಲಿಟಿ ಥರ ಕಾಣಿಸ್ತಿರೋದು ಈ 4 ಟೀಮ್ಗಳೇ ಮಗ. LSG ಏನು ಕಮ್ಮಿ ಕಾಣಿಸ್ತಾ ಇಲ್ಲ. LSG 5 ಟೀಮ್ಗಳು ನನ್ನ ಪ್ರಕಾರ ಹೆವಿ ಸೌಂಡ್ ಮಾಡ್ತಿರುವಂಥ ಟೀಮ್ಗಳು. ಫಸ್ಟ್ ಫೇಸಲ್ಲಿ ಈ ಥರ ಆಗಿದೆ. ಸೆಕೆಂಡ್ ಫೇಸಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇಲ್ಲಿ ಕೆಳಗಡೆಯಿಂದ ಬಾಟಮಿಂದ ಮುಂಬೈ ಇಂಡಿಯನ್ಸ್ ಕೂಡ ಇವಾಗ ಕ್ಲಿಕ್ ಆಗಿಬಿಟ್ಟಿದ್ದಾರೆ. ಸೊ ಮುಂಬೈ ಇಂಡಿಯನ್ಸು ಫಸ್ಟ್ ಫೇಸಲ್ಲಿ ಅಂಥ ಹೆವಿ ಸೌಂಡ್ ಏನು ಮಾಡಿಲ್ಲ. ಬಟ್ ಆದರೂ ಲಾಸ್ಟ್ 2 ಮ್ಯಾಚ್ನ ಗೆದ್ದಿರೋದ್ರಿಂದ ಮುಂಬೈ ಇಂಡಿಯನ್ಸ್ ಅವರು ಸೌಂಡ್ ಸ್ವಲ್ಪ ಮಾಡ್ತಾ ಇದ್ದಾರೆ. ಸೊ ಕನ್ಸಿಕ್ಯೂಟಿವ್ ಆಗಿ ಏನಾದ್ರು ಗೆದ್ರು ಅಂತಾನೆ ಮುಂಬೈ ಇಂಡಿಯನ್ಸ್ ಕೂಡ ಬೇರೆ ಟೀಮ್ಗಳಿಗೆ ಟಕ್ಕರ್ ಕೊಡುವಂಥ, ಅಂದರೆ ಟಾಪ್ ಆಫ್ ದ ಟೇಬಲಲ್ಲಿರುವಂಥ ಟೀಮ್ಗಳಿಗೆಲ್ಲ ಟಕ್ಕರ್ ಕೊಡುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ಮಗ. ಅದನ್ನು ಬಿಡ್ತು ಅಂದರೆ RR ಆಗಿರಲಿ, SRH ಆಗಿರಲಿ, CSK ಆಗಿರಲಿ, KKRನು ಒಂದು ಮ್ಯಾಟ್ರಿಗೆ ಅಂಥ ಮಟ್ಟಿಗೆ ಏನೋ ಕನ್ವಿನ್ಸ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಿಲ್ಲ ಮಗ. ಮುಂಬೈ ಇಂಡಿಯನ್ಸ್ ಓಕೆ ಬಂದರೂ ಬರ್ಬೋದು ಅಂತ ಅನ್ನಿಸ್ತಾ ಇದೆ. ಬಟ್ ಬೇರೆ ಟೀಮ್ಗಳು ಅದೇ ಹೇಳಿದ್ನಲ್ಲ, ಕೆಳಗಡೆ ಇರುವಂಥ ಟೀಮ್ಗಳು ಏನೋ ಅವ್ರು ಪುಷ್ ಕೊಡ್ತಾರೆ, RCB ಥರ ಮಾಡ್ತಾರೆ ಲಾಸ್ಟ್ ಸೀಸನ್ ಮಾಡ್ದಂಗೆ ಅಂತ ಏನೋ ಅನ್ನಿಸ್ತಿಲ್ಲ. ಸೊ ಈ ಟಾಪ್ 5 ಟೀಮ್ಸ್ಗಳಿದ್ದಾವೆ. ಸೊ ಈ ಟಾಪ್ 5 ಟೀಮ್ಸಲ್ಲಿ ಮಿನಿಮಮ್ ಅಂದರೂ 3 ಟೀಮ್ ಪಕ್ಕ ಕ್ವಾಲಿಫೈ ಆಗ್ತವೆ. ಟಾಪ್ 5 ಇರೋವಂಥ ಟೀಮು 4 ಕ್ವಾಲಿಫೈ ಆದರೆ ಏನು ಆಶ್ಚರ್ಯ ಪಡುವಂಥದ್ದಲ್ಲ, ಏನೂ ಇಲ್ಲ ಮಗ. ಡೆಲ್ಲಿ ಕ್ಯಾಪಿಟಲ್ಸ್ ಆಡ್ತಿರೋಂಥ ರೀತಿ ನೋಡ್ತು ಅಂದರೆ ಸೋಲನ್ನೇ ಎದುರಿಸ್ತಾ ಇರೋ ಥರ ಟೀಮ್ ಥರ ಕಾಣಿಸ್ತಾ ಇದರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸು. ಸೋತಿರುವಂಥ ಕ್ಲೋಸ್ ಮಾರ್ಜಿನ್ ಆಗಿರೋದ್ರಿಂದ ಗುಜರಾತ್ ಟೈಟನ್ಸ್ ಯಾವಾಗಲೂ ಅಷ್ಟೇ ನಮಗೆ ಟೀಮ್ ಏನು ಅಂತ ಬೆಂಕಿ ಥರ ಕಾಣಿಸಿಲ್ಲ. ಬಟ್ ಆದರೂ ಗೆದ್ಕೊಂಡ್ಬರ್ತಾರೆ. ಈ ಕಡೆ RCB ಮಸ್ತಾಗೇನೆ ಕಾಣಿಸಿದೆ. ಸೊ ನಾವು ಅಂದ್ಕೊಂಡಿದ್ವಿ ಪಕ್ಕ ಬರುತ್ತೆ ಮೇಲ್ಗಡೆ ಅಂತ, ಹಂಗೆ ಬಂದಿದೆ ಅಷ್ಟೇ. ಪಂಜಾಬ್ ಕಿಂಗ್ಸು ಕೂಡ ಸಗದಾಗಿ ಆಡ್ತಾರೆ ಅಂತ ಅಂದ್ಕೊಂಡಿದ್ವಿ, ಹಂಗೆ ಆಡಿದ್ರೆ. ಬಟ್ ಇಲ್ಲಿ ಗುಜರಾತ್ ಟೈಟನ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲ್ಗಡೆ ಬಂದಿದ್ದಾರಲ್ಲ, ಸೊ ಇದು ಸಿಕ್ಕಾಪಟ್ಟೆ ಆಶ್ಚರ್ಯ ಮೂಡಿಸಿದೆ. ಡೆಲ್ಲಿ ಕ್ಯಾಪಿಟಲ್ಸ್ ಏನು ಬಾಟಮ್ ಆಫ್ ದ ಟೇಬಲ್ ಕಚ್ಕೋಬೋದು ಅಂತ ನಾನು ಟೂರ್ನಮೆಂಟ್ಸ್ ಆಗಿನ ಮುಂಚೆ ಹೇಳಿದ್ದೆ. ಗುಜರಾತ್ ಟೈಟನ್ಸ್ ಪರವಾಗಿಲ್ಲ, ಮಧ್ಯದಲ್ಲಿ ಸೆಟ್ಲ್ ಆಗ್ಬೋದು, ಇವರೊಂದು 4-5 ಸೆಟ್ಲ್ ಆಗ್ಬೋದು ಅನ್ನೋ ಥರ ಹೇಳಿದ್ದೆ. ಬಟ್ ಇವ್ರು ನೋಡಿ ಟಾಪ್ ಆಫ್ ದ ಟೇಬಲಲ್ಲಿ ಕೂತ್ಕೊಂಡಿದ್ದಾರೆ ಆರ್ಬಿಟ್ಟು. ನನಗೆ ಆಶ್ಚರ್ಯ ಮೂಡಿಸಿರುವಂಥ ಪರ್ಫಾರ್ಮೆನ್ಸ್ ಯಾವುದು ಅಂತ ಅಂದರೆ ಅದು ಇಟ್ಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಒಂದು ಟೂರ್ನಮೆಂಟಲ್ಲಿ ನಾನು ಅಂದ್ಕೊಂಡಿರಲ್ಲ ಈ ಥರ ಒಂದು ಪರ್ಫಾರ್ಮೆನ್ಸು ಡೆಲ್ಲಿ ಕ್ಯಾಪಿಟಲ್ಸಿಂದ ಬರುತ್ತೆ ಅಂತ. ಸೊ ನಿಮ್ಮ ಅನಿಸಿಕೆ ಏನು ಮಗ? ಟಾಪ್ 4 ಟೀಮು ಯಾರಾಗ್ಬೋದು ಅಟ್ ದ ಎಂಡ್ ಆಫ್ ದ ಲೀಗ್ ಸ್ಟೇಜ್? ಸೊ ನನ್ನ ಪ್ರಕಾರ ನೋಡ್ತು ಅಂದರೆ ಅದೇ ಹೇಳಿದ್ನಲ್ಲ, ಟಾಪ್ 5 ಏನಿದ್ದಾರೆ, ಸೊ ಈ ಟಾಪ್ 5 3 ಪಕ್ಕ ಕ್ವಾಲಿಫೈ ಆಗೇ ಆಗ್ತವೆ. ಸೊ ಇಲ್ಲಿ ಕಲ್ಲೋಲ ಆಗೋಗ್ಬಿಡುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ಪಾಯಿಂಟ್ಸ್ ಟೇಬಲ್ ಕೆಳಗಡೆ ಮೇಲ್ಗಡೆ ಬಂದ್ಬಿಟ್ಟು ಆರ್ಕೊಂಡು ಕೂತ್ಕೊಂತಾರೆ ಸೆಕೆಂಡ್ ಫೇಸಲ್ಲಿ ಅಂತ ಖಂಡಿತ ಅನ್ನಿಸ್ತಿಲ್ಲ ಮಗ. ಕಾಮೆಂಟ್ ಸೆಕ್ಷನ್ ಹಾಕಿ ಟಾಪ್ 4 ಟೀಮ್ಸು ಯಾವ್ದು ಇರುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.